ಮುಂಜಾನೆ ಎದ್ದ ಕೂಡಲೇ ಬ್ಯಾರೆ ಏನ್ ಟಿಫಿನ್ ಮಾಡೋದು ಅನ್ಕೋತ ನಾನು ಚಪಾತಿ ಮಾಡಿದೆ ರೀ. ಇನ್ನು ಫ್ಲವರ್ ಪಲ್ಯ ಮಾಡ್ಬೇಕು ಅನ್ನೋದ್ರಾಗ ನನ್ನ ಮಗಳು ಅಮ್ಮ ಫ್ರೆಂಡ್ಸ್ ಬರ್ಲಿಕತ್ತಾರ, ಒಂದ್ ಸ್ವಲ್ಪ ಏನಾದ್ರು ಡಿಫ್ರೆಂಟ್ ಟಿಫಿನ್ ರೆಡಿ ಮಾಡಂದ್ಲು. ಹಂಗಾಗಿ ನೋಡ್ರಿ ಈ ರೆಸಿಪಿ ಬಂತು. ಜೈ ಶ್ರೀರಾಮ್. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಸಮಯ ಇಟ್ಕೊಂಡು ನನ್ನ ವಿಡಿಯೋ ನೋಡ್ಲಿಕ್ಕತ್ತಿರಲ್ಲ, ತುಂಬಾ ತುಂಬಾ ಧನ್ಯವಾದ ಅನ್ಕೋತ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ, ನೆನಪ್ಲೆ ಕಮೆಂಟ್ ಮಾಡ್ರಿ. ಮಾಡಿದವ್ರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ನೋಡ್ರಿ, ಈಗ ಚಪಾತಿ ಅಂತೂ ಮಾಡಿಟ್ಬಿಟ್ಟಿದ್ನಲ್ಲ, ಅದನ್ನೇನ್ ಮಾಡ್ತೀನಿ, ಈ ರೀತಿ ರೋಲ್ ಮಾಡ್ಕೊಂಡು ಒಂದು 5 ರಿಂದ 6 ಚಪಾತಿ ತಗೊಳ್ಳೋದು. ಈ ರೀತಿ ರೋಲ್ ಮಾಡ್ಕೊಂಡು ಅವನ್ ಈ ಟೈಪ್ ಕಟ್ ಮಾಡ್ಕೊಂಡ್ಬಿಡೋಣಂತ್ರಿ. ಇದ್ರೊಳಗು ವೆರೈಟಿ ಅಡ್ಗೆ ಮಾಡ್ಬೋದ್ರಿ. ಚಪಾತಿ ಒಮ್ಮೆ ಮಾಡಿಟ್ಟಿದ್ದನ್ನ ಅಕಸ್ಮಾತ್ ಉಳಿತಪ್ಪ, ಮೊದ್ಲೇ ದಿವ್ಸ ತಿಂದ್ವಿ, 2ನೇ ದಿವ್ಸ ಉಳಿತು, ಯಾರು ಚಪಾತಿ ಹಿಂದಿನ ದಿವ್ಸ ತಿನ್ಲಿಕ್ಕೆ ತಯಾರಾಗಂಗಿಲ್ಲ. ಅವಾಗೂ ಕೂಡ ವೆರೈಟಿ ರೆಸಿಪಿ ಅವರಿ, ನೀವು ಬೇಕಂದ್ರೆ ಕಮೆಂಟ್ನಾಗ ಹೇಳ್ರಿ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದ್ರಾಗಿಂದು ಒಂದು ರೆಸಿಪಿ ಇದು ನಮ್ಮಮ್ಮ ಭಾಳ ಮಾಡ್ತಿದ್ಲು ರೀ. ಅಂದ್ರ ಚಪಾತಿದು ಈ ರೆಸಿಪಿ ಏನದಲ್ಲ, ಉಪ್ಪಿಟ್ಟಿದು, ಆದ್ರೆ ಡಿಫ್ರೆಂಟ್ ಟೈಪ್ ಉಪ್ಪಿಟ್ಟು ಮಸ್ತ್ ಮಾಡ್ತಿದ್ಲಕ್ಕಿ. ನೆನಪಾತ್ ನನಗ, ಅದನ್ನೇ ಮಾಡ್ಬಿಡೋಂತಗೋ, ಹುಡುಗರಿಗೂ ಇಷ್ಟ ಆಗ್ತದ. ನಮ್ಮ ಟೈಮ್ನಾಗ ಇದ್ದಂಗ ಇಲ್ಲ, ಸ್ವಲ್ಪ ಇದ್ರೊಳಗ ಈಗಿಂದ ಜನ್ರೇಷನ್ಗೆ ಹೆಂಗ್ ಬೇಕಲ್ಲ ಹಂಗ್ ಸೂಟ್ ಆಗೋಂಗ್ ಮಾಡೇನಿ. ಏನಂದ್ರ ಒಂದ್ ಬುಟ್ಟಿ ಕಾಯ್ಲಿಕ್ಕೆ ಇಟ್ಟೇನಿ, ಅದಕ್ಕ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು, ಇದಕ್ಕೊಂಚೂರು ಎಣ್ಣೆ ಮುಂದಿರ್ಲಿ ರೀ, ಅಂದ್ರೆ ಟೇಸ್ಟಿ ಆಗ್ತದ. ಕಾದ್ಮೇಲೆ ಒಂದ್ ಸ್ವಲ್ಪ ಸಾಸಿವೆ ಹಾಕಿದೆ, ಉದ್ದಿನ ಬೇಳೆ ಹಾಕಿದೆ, ಆಮೇಲೆ ಕಡ್ಲೆ ಬೇಳೆ ಹಾಕ್ತೇನೆ. ಅದೊಂಚೂರು ಕೆಂಪಾಗ್ಲಿ ರೀ. ನಾನು ಆಲ್ಮೋಸ್ಟ್ ಅಡಿಗೆಗೆಲ್ಲ ಉದ್ದಿನ ಬೇಳೆ ಕಡ್ಲೆ ಬೇಳೆ ಇರಬೇಕ್ರಿ, ನನಗೆ ಬಹಳ ಸೇರ್ತದ ಅಂತ ಹಾಕ್ತೇನೆ. ಆಮೇಲೆ ಒಂದ್ ಸ್ವಲ್ಪ ಅರಿಶಿನ ಹಾಕಿದೆ, ಒಂದ್ 5 ಹಸಿ ಮೆಣಸಿನ್ಕಾಯಿ ಹಾಕಿದೆ. ಒಂಚೂರು ಖಾರ ಆದ್ರೆ ಟೇಸ್ಟಿ ಇರ್ತದ ಅಂತ ಹೇಳಿ 5 ರಿಂದ 6 ಹಸಿ ಮೆಣಸಿನ್ಕಾಯಿ ಹಾಕಿ ಚಂದಾಗ ಅದನ್ನ ತಾಳಿಸ್ಕೊಂಡ್ಬಿಡೋಣಂತ್ರಿ. ಕರ್ದಂಗ ಆಯ್ತಂದ್ರೆ ಅದಕ್ಕ ಸ್ವೀಟ್ ಕಾರ್ನ್ ಹಾಕ್ತೇನೆ. ಅದನ್ನು ಕೂಡ ಒಂದ್ 2 ನಿಮಿಷ ಕರ್ದಂಗ ಆಗ್ಬೇಕ್ರಿ ಎಣ್ಣೆ ಒಳಗ, ಅಂದಾಗ ನಿಮಗೆ ಟೇಸ್ಟ್ ಮಸ್ತ್ ಬರ್ತದ. ಆಮೇಲೆ ಉಳ್ಳಾಗಡ್ಡಿ ಹಾಕ್ತೇನೆ, 2 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ. ಹೇಳಿದ್ನಲ್ರಿ, ಫ್ಲವರ್ ಪಲ್ಯ ಮಾಡ್ಬೇಕನ್ನೋದಕ್ಕೆ ಕೆಲವೊಂದು ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಪ್ಲಾನ್ ಚೇಂಜ್ ಆಗ್ಬಿಡ್ತು. ಅವಾಗ ಮಾಡಿದ ರೆಸಿಪಿ ಇದು. ಸೊ ಒಂದ್ ಸ್ವಲ್ಪ ಉಳ್ಳಾಗಡ್ಡಿ ಈ ರೀತಿ ತಾಳಿಸ್ಕೊಂಡ್ಬಿಡೋಣ ಅಂತ. ಒಂದ್ 2 ನಿಮಿಷ ಎಲ್ಲಾ ಪಲ್ಯಗಳನ್ನು ಒಂದೊಂದೇ ತಾಳಿಸ್ಕೋಬೇಕ್ರಿ ಎಣ್ಣೆ ಒಳಗ, ಅಂದಾಗ ಅದ್ರದ್ದು ಫ್ಲೇವರು ಚಲೋ ಬರ್ತದ, ಟೇಸ್ಟ್ ಮಸ್ತ್ ಆಗ್ತದ. ಅದ್ರೊಳಗ ಒಂದ್ ದೊಡ್ಡ ಆಲೂಗಡ್ಡೆ ತಗೊಂಡಿದ್ದೆ, ಅದನ್ನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕಿದೆ. ಕರಿಬೇವು ಪೌಡರ್ ಹಾಕಿದೆ, ಉಪ್ಪಲ್ಲ, ಈಗ ಫಸ್ಟ್ ಏನ್ ಹಾಕಿದೆ, ಕೊಬ್ಬರಿ ಹಾಕಿದೆ. ಕೊಬ್ಬರಿ ಹೆರದ್ ಫ್ರಿಜ್ನಾಗ ಇಟ್ಕೊಂಡ್ಬಿಟ್ಟೇನ ಒಂದಿಷ್ಟ, ಹಂಗಾಗಿ ಹಾಕುದ ಅದನ್ನ. ಎಲ್ಲದಕ್ಕೂ ಹಿಂಗ್ ಹಾಕ್ಲಿಕ್ ಮಸ್ತ್ ನೋಡ್ರಿ. ಹೆರದ್ ಮಾಡಿ ಫ್ರೀಜರ್ನಾಗ ಇಟ್ಕೊಂಡ್ರಂತೂ 15-20 ದಿವ್ಸ ಆರಾಮ್ ಬರ್ತದ್ರಿ ಹಸಿ ಕೊಬ್ಬರಿ ಹೆರದು. ಇನ್ ಹಬ್ಬಗಳು ಶುರು ಅಲ್ರಿ, ಹಸಿ ಕೊಬ್ಬರಿ ಹೆರಿಯೋದು ಚಲೋ. ಒಂದ್ ಡಬ್ಬಿ ಒಳಗ್ ಹಾಕಿ ಫ್ರೀಜರ್ನಾಗ ಇಟ್ಕೊಂಡ್ಬಿಡ್ರಿ, ಯಾವಾಗ ಬೇಕಾದಾಗ ಒಂದ್ ಅರ್ಧ ತಾಸು ಮುಂಚೆ ತೆಗೆದು ನೀವು ಈ ರೀತಿ ಯೂಸ್ ಮಾಡ್ಕೋಬಹುದು. ಮುಂದೆ ಅದನ್ನ ತಾಳಿಸ್ಲಿಕ್ಕೆ ಹತ್ಕೊಂಡು ಒಂದ್ ಸ್ವಲ್ಪ ನೀರ್ ಹಾಕಿದೆ, ಬೇಯಬೇಕು ಪಲ್ಯ ಅಂತ. ಉಪ್ಪು, ಸಕ್ರಿ, ಆಮೇಲೆ ಇದು ಪಾವ್ ಭಾಜಿ ಮಸಾಲೆ ಹಾಕಿನ್ರಿ, ಇಲ್ಲ ಚನಾ ಮಸಾಲ ಹಾಕ್ಬೇಕು. ಹಿಂಗೊಂದ್ ಸ್ವಲ್ಪ ಡಿಫ್ರೆಂಟ್ ಆತಂದ್ರ ಮಸ್ತ್ ಆಗ್ತದ. ಈಗ ಇದನ್ನ ಮುಚ್ಚಿಬಿಡೋಣ. ಆ ಫ್ಲೇವರ್, ಆ ಮಸಾಲಿದ್ ಎಲ್ಲಾ ಈ ಪಲ್ಯ ಒಳಗ್ ಸೇರ್ಕೋಬೇಕ. ಈಗ ಇದಕ್ಕ ಒಂದ್ ಸ್ವಲ್ಪ ಹಿಂಗ್ ಹಾಕೊಂಡು, ಎಷ್ಟು ಒಂದ್ ಅರ್ಧ ಚಮಚಕ್ಕಿಂತ ಕಮ್ಮಿ ಹಿಂಗ್ ಬೇಕರಿ, ಮಸ್ತ್ ಟೇಸ್ಟಿ ಆಗ್ತದ. ಹಿಂಗ್ ಹಾಕಿದೆ, ಹಾಕಿ ಚಲೋ ಬೇಂತಪ್ಪ ಈಗ ಪಲ್ಯ ಅನ್ನೋ ಮುಂದ ಇವು ಚಪಾತಿ ಏನ್ ಕಟ್ ಮಾಡಿ ಇಟ್ಕೊಂಡಿವಲ್ಲ ಅದನ್ನ ಹಾಕೊಂಡು ಎಲ್ಲಾ ಹಾಕೊಂಡ್ರಿ. ಒಂದ್ 10 ಚಪಾತಿ ಮಾಡಿದ್ದೆ, ಅಷ್ಟು ಹಾಕೇನ್ರಿ. 4 ಮಂದಿ ಫ್ರೆಂಡ್ಸ್ ಬರೋರಿದ್ರು, ಹಂಗಾಗಿ ಅಷ್ಟು ಚಪಾತಿ ಏನ್ ಮಾಡಿಟ್ಟಿದ್ನಲ್ಲ 2 ಟೈಮಿಗೆ ಅಂತ ಹೇಳಿ ಅದನ್ನ ಅಷ್ಟು ಹಾಕಿದೆ. ಹಾಕಿ ಈ ರೀತಿ ಚಂದಾಗಿ ಕೈ ಆಡ್ಸೋಣ ಅಂತ. ಈಗ ಫ್ಲೇವರ್ ಡಿಫ್ರೆಂಟ್ ಆಗ್ಬೇಕಂತ ಹೇಳಿ ನಾನು ಪಾವ್ ಭಾಜಿ ಮಸಾಲೆ ಹಾಕಿನಿ. ಇಲ್ಲಪ್ಪ ನೀವು ಚನಾ ಮಸಾಲ ಹಾಕ್ಬೋದು, ಅದು ಬೇಡಪ್ಪ, ಅವೆರಡು ಇಲ್ಲ, ಮ್ಯಾಗಿ ಮಸಾಲ ಹಾಕ್ರಿ, ಯಾವ್ದಾದ್ರು ಹಾಕಿರಿ, ಸೂಪರ್ ಟೇಸ್ಟಿ ನಿಮ್ಗ ರೆಡಿ ಆಗ್ತದ. ಈಗ ಇದನ್ನ ಚಂದಾಗಿ ಕೈ ಆಡ್ಸೋಣ ಅಂತ ಒಂದ್ಸಲ. ಅದಕ್ಕೆ ಎಣ್ಣೆ ಒಂಚೂರು ಮುಂದಿರ್ಲಿ ಅಂತಂದಿದ್ದೆ, ಯಾಕಂದ್ರ ಈ ಚಪಾತಿ ಏನಿರ್ತದಲ್ಲ ಒಂದ್ ಸ್ವಲ್ಪ ಎಣ್ಣೆ ಹಿಡಿತದ. ಈ ಚಪಾತಿ ಉಳಿದ್ರಂತಲ್ರಿ, ಒಮ್ಮೊಮ್ಮೆ ಏನಾಗ್ತದ, ಚಪಾತಿ ಮಾಡ್ತೇವಿ, ಫಸ್ಟ್ ಕೆಳಗಿಂದ ಏನ್ ಚಪಾತಿ ಇರ್ತದ ಅದೊಂದ್ ಸ್ವಲ್ಪ ಏನಂದ್ರು ನೀರಿನ ಅಂಶ ಇರ್ತದ. ನಾ ಎಲ್ಲಾ ಚಪಾತಿ ಮುಗಿದ್ಮೇಲೆ ಹಂಚ ಮೇಲೆ ಆ ಚಪಾತಿ ಏನ್ ಕೆಳಗಿಂದ ಇರ್ತದಲ್ಲ ಅದನ್ನ ಹಾಕಿ ಬಿಟ್ಬಿಡ್ತೀನಿ. ಅದು ಮಸ್ತ್ ಕುರುಕುರು ಆಗಿರ್ತದ. ಅದಕ್ ಮ್ಯಾಲ ಒಂಚೂರು ತುಪ್ಪ ಹಾಕೊಂಡ ನೀವು ಚಟ್ನಿ ಪುಡಿಯಾರ ಹಾಕೊಂಡ್ ತಿನ್ರಿ, ಇಲ್ಲ ಅಂದ್ರ ಸಕ್ರಿ ಪುಡಿಯಾರ ಹಾಕೊಂಡ್ ತಿನ್ರಿ, ಮಸ್ತ್ ಟೇಸ್ಟಿ ಇರ್ತದ್ರಿ ಅದು. ಈಗ ನೋಡ್ರಿ, ಇದಕ್ಕೂ ಒಂದ್ ಸ್ವಲ್ಪ ನೀರ್ ಚಿಮ್ಕಸ್ ಬಿಡೋಣಂತ, ಯಾಕಂದ್ರ ಇದು ಹೌರಗಾಗ್ಬೇಕು. ಆಮೇಲೆ ಏನಂದ್ರ ಕೆಳಗ ಈ ಬುಟ್ಟಿಗೇನ್ ಕೆಳಗ್ ಹಾಕ್ತಿರ್ತದಲ್ಲ ಅದ ಕ್ರಿಸ್ಪಿ ಇರ್ತದ, ಇಲ್ಲಿ ಮ್ಯಾಲೆ ಹೌರ್ಗಾಗಿರ್ತಾವ ಚಪಾತಿ. ಆಮೇಲೆ ಇಲ್ಲೇ ನಿಂತ ಮಾಡೋದ್ರಿ ಇದನ್ನ. ಇಟ್ಟು ಹೋಗಿ ಅನ್ಲಿಕ್ ಹೋಗ್ಬೇಡ್ರಿ, ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮ್ಕಿಂತ ಒಂಚೂರು ಜೋರ್ ಮಾಡಿ ನೀ ಚಿಮ್ಕಿಸಿ ಮುಚ್ಚಿದ್ರಲ್ಲ 2 ನಿಮಿಷ ಬಿಟ್ಟು ಮತ್ತೊಂದ್ ಸ್ವಲ್ಪ ಈ ರೀತಿ ಕೈ ಆಡಿಸ್ರಿ. ಅದೇನಾಗ್ತದ, ಚಪಾತಿ ಕೆಳಗಿನ ಮೇಲೆ ಒಂದ್ ಸ್ವಲ್ಪ ಸ್ಮೋಕಿ
ಫ್ಲೇವರ್ ಬರ್ತದೆ. ಅಂದ್ರೆ ಒಂಚೂರು ಕೆಂಪಾಗ್ತಾವ, ಹೊತ್ತಂಗಿಲ್ಲ ಆದ್ರೆ ಕೆಂಪಾಗ್ತದ. ನೀರ್ ಚಿಮ್ಕಿಸಿದ್ದಕ್ಕ ಬುಟ್ಟಿಗ್ ಅಂಟ್ಕೊಂಡಂಗ ಆಗಿರ್ತದಲ್ಲ, ಅದು ಏನು ಟೇಸ್ಟ್ ಕೊಡ್ತದ್ರಿ ಹೇಳ್ತೇನಿ. ಈಗ ತಂದೂರಿ ರೋಟಿ ಇದೆಲ್ಲ ಅಂತಾರಲ್ಲ, ಆ ಫ್ಲೇವರ್ ಬರ್ತದ ಇದಕ್ಕ. ಮಸ್ತ್ ಆಗ್ತದ್ರಿ. ಡಬ್ಬಿ ಕಟ್ಲಿಕ್ಕೂ ಬಹಳ ಚಲೋ ನೋಡ್ರಿ ಇದು. ಸಾಫ್ಟ್ ಇರ್ತದ. ಬೇಕಂದ್ರ ನೀವು ಇದಕ್ ಮ್ಯಾಲ ಸಾಸ್ ಹಾಕೋಬಹುದು. ಡಬ್ಬಿ ಕಟ್ಲಿಕ್ಕೂ ಮಸ್ತ್ ಸೂಪರ್ ರೆಸಿಪಿ ಇದು. ಆಯ್ತಪ್ಪ ಇನ್ನೇನು ಆಫ್ ಮಾಡ್ತೇನೆ ಅನ್ನೋ ಮುಂದೆ ಒಂದಿಷ್ಟು ನಿಂಬೆಹಣ್ಣು ಹಾಕಿದೆ. ಇಲ್ಲಪ್ಪ ನಿಮ್ ನಿಂಬೆಹಣ್ಣು ಬೇಡ, ಟೊಮೆಟೊ ಕೂಡ ಹಾಕ್ಬೋದು ಇದಕ್ಕೆ. ಹಾಕಿ ಚಂದಾಗಿ ಇದನ್ನ ಕೈ ಆಡ್ಸೋಣ. ಒಟ್ಟು ಒಂದ್ ಸ್ವಲ್ಪ ಹುಳಿ ಅಂಶ ಬೇಕು. ಚಪಾತಿ ಸಪ್ ಇರ್ತದ್ರಿ, ಏನೊಂದ್ ಚೂರೇ ಉಪ್ಪು ಹಾಕಿ ಮಾಡಿರ್ತೀವಿ, ಹಂಗಾಗಿ ಎಲ್ಲಾ ಫ್ಲೇವರ್ ಬೇಕಾಗ್ತದ. ಹೆಂಗ ಅನ್ನಿಸ್ತು ನಿಮ್ಗೆ ವಿಡಿಯೋ? ನಮ್ಮಮ್ಮ ಚಪಾತಿ ಉಪ್ಪಿಟ್ಟು ಅಂತ ಮಾಡ್ತಿದ್ಲರಿ. ಸಿಂಪಲ್ ಇರ್ತಿತ್ತು. ಇಷ್ಟೆಲ್ಲ ತಾಮ್ಜಾಮ್ ಅಂದ್ರ ನಾವೇನ್ ಮಸಾಲೆ ಹಿಂಗ್ ಹಾಕ್ತಿವಲ್ಲ, ಪಲ್ಯ ಹಾಕ್ತಿವಲ್ಲ, ಹಿಂಗ ಇರ್ತಿದ್ದಿಲ್ಲ. ಆದ್ರೂ ಕೂಡ ಎಷ್ಟು ರುಚಿ ಇರ್ತಿತ್ತು. ಅದನ್ನ ನೆನ್ಸ್ಕೊಂಡೆ ಈಗ ಫ್ರೆಂಡ್ಸ್ ಬರ್ತಾರಂದ್ರೆ ಈ ಟೈಪ್ ಮಾಡ್ಬಿಟ್ಟೆ ನೋಡ್ರಿ. ಅವರು ಖುಷ್, ನಾವು ಖುಷ್. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ನೆನಪ್ಲೆ ಕಮೆಂಟ್ ಮಾಡಿ.